ಯಾಕ್ರಿ, ಏನಾಯ್ತು? ಇಷ್ಟೊಂದು ಬೇಜಾರಲ್ಲಿದ್ದೀರಲ್ಲ, ಮುಖ ಯಾಕೆ ಹಿಂಗಿದೆ? ಕೆಲ್ಸಕ್ಕೂ ಕೂಡ ಹೋಗಿಲ್ಲ, ಯಾಕ್ರಿ, ಏನಾಯ್ತು? ಗಾಡಿ ಕೆಟ್ಟೋಯ್ತು, ಅದಕ್ಕೆ ಕೆಲ್ಸಕ್ಕೆ ಹೋಗೋಕ್ಕಾಗಿಲ್ಲ. ರೀ, ಅದನ್ನ ತಾಳ್ಮೆಯಿಂದ ಹೇಳಿ, ಅದ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ ನೀವು? ನಮ್ಮ ಮನೆಯವರು ಹೇಳಿದ್ದು ನಿಜಾನೇ ಆಯಿತು. ನೀನು ಬಂದಾಗಿಂದನೇ ತಾನೇ ಏನಾದರೂ ಒಂದು ಅಡೆತಡೆಗಳು ಆಗ್ತಾನೇ ಇರೋದು. ನೋಡು, ಗಾಡಿ ಕೆಟ್ಟೋಗೈತೆ. ರೀ, ಗಾಳಿ ಕೆಟ್ಟೋಗಿರೋದಕ್ಕೆ ನಾನು ಹಿಂಗೆ ಹೊಣೆ ಆಗ್ತೀನಿ ಅಂತ? ರಿಪೇರಿ ಮಾಡಿಸಿದ್ರೆ ಆಯ್ತಪ್ಪ, ಅದಕ್ಕೂ ನಾನೇ ಹೊಣೆನಾ ನಿಮಗೆ? ನಿನ್ನ ಕಾಲ್ಗುಣ ಚೆನ್ನಾಗಿದ್ದಿದ್ರೆ ಯಾಕೆ ಹಿಂಗೆ ಆಗೋದು ಹೇಳು? ನೀನು ಬಂದಾಗಿಂದ ಏನೇನು ಆಗೈತೆ ಎಡವಟ್ಗಳು, ಏನಾದರೂ ಒಂದು ಕಾರ್ಯಕ್ಕೆ ಹೋಗ್ಬೇಕಾದ್ರೆ ತಾನೇ ಏನಾದರೂ ಒಂದು ಎಡವಟ್ಗಳು ಆಗ್ತಿರೋದು. ಅದು ನೀನು ಬಂದಾಗಿಂದನೇ ತಾನೇ ಆಗ್ತಿರೋದು ಜಾಸ್ತಿ. ಅದೇನೋ ಅಂತಾರಲ್ಲ, ಎಲ್ಲದಕ್ಕೂ ಅದನ್ನ ಶನೇಶ್ವರನಿಗೆ ದೇನೋ ಮುನೀಶ್ವರನೇ ಹೊಣೆನೋ ಅದೇನೇನೋ ಗಾದೆ ಐತಲ್ಲ, ಅದೆಂಗೋ ನನಗೆ ಅದನ್ನ ಹೇಳಕ್ ಬರ್ತಲ್ಲ ಮಾತು. ಹಂಗಾಯ್ತು ಕಂಡ್ರೆ ನಿಮ್ಮದು. ಎಲ್ಲದಕ್ಕೂ ನಾನೇ ಹೊಣೆ ಅಂತ ಅಂತಿರಲ್ಲ, ನಿಮ್ದೇನೋ ತಪ್ಪಿಲ್ವಾ? ಗಾಡಿ ರಿಪೇರಿ ಆಯಿತು ಅಂದರೆ ನಿಮ್ಮದೇ ಏನೋ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ. ಇನ್ನು ಗಾಡಿ ಏನು ನಾನು ಓಡಿಸೋಕೆ ಬರ್ತೀರಾ? ನೀವು ಓಡಿಸ್ತೀರಾ ಅಂದಮೇಲೆ ಏನಾಯ್ತು ಎತ್ತಾಯ್ತು ತಿಳ್ಕೊಂಡು ನೀವು ರಿಪೇರಿ ಮಾಡಿಸ್ಕೋಬೇಕಾದ್ರೆ ಅದು ನಿಮ್ಮ ಕರ್ತವ್ಯ. ಎಲ್ಲದಕ್ಕೂ ಯಾಕೆ ಮನೆ ಸೊಸೆ ಕಾಲ್ಗುಣ ಸರಿಲ್ಲ ಅಂತ ಆರೋಪ ಮಾಡ್ತೀರಾ ನೀವು? ನೀನು ಜಾಸ್ತಿ ಎದುರು ಜವಾಬು ಕೊಡೋಕೆ ಬರಬೇಡ, ನೀನು ನಿಂದೇ ತಪ್ಪಿಟ್ಕೊಂಡು. ಅಲ್ಲ ರೀ, ನಾನು ಒಂದು ಮಾತಾಡಲ್ಲ. ಹಂಗಾರೆ ನಿಮ್ಮಮ್ಮನೂ ಕೂಡ ಸೊಸೆಯಾಗಿ ಅಲ್ವಾ ಬಂದಿದ್ದು ನಂತರ? ಹಂಗ ನಿಮ್ಮಮ್ಮ ಬಂದಾಗಿಂದಲೂ ಏನೂ ಎಡವಟ್ಟು ಆಗೇ ಇಲ್ವಾ? ಏನೂ ತೊಂದರೆಗಳಾಗಲೇ ಇಲ್ವಾ? ನಾನು ಬಂದಮೇಲೆ ಎಲ್ಲ ಆಗೋಯ್ತಾ? ನೀನು ನಿನಗೂ ನಮ್ಮಮ್ಮನಿಗೂ ಕಂಪೇರ್ ಮಾಡಿ ಮಾತಾಡೋಕ್ಕೂ ಬರಬೇಡ. ನೀನು ನಮ್ಮಮ್ಮನೇ ಬೇರೆ, ನೀನೇ ಬೇರೆ, ತಿಳ್ಕೊ. ಅದು ಹೆಂಗ್ರಿ, ನಾನು ಬೇರೆ ಅವ್ರು ಬೇರೆ ಆಗೋಗ್ತೀವಿ? ಇಬ್ಬರು ಕೂಡ ಸೊಸೆಯಾಗಿ ಬಂದಿರೋದು. ಸೊ ಈಗ ಅವ್ರಿಗೆ ಅತ್ತೆ ಪಟ್ಟ ಸಿಕ್ಕಿರ್ಬೋದು, ಅಷ್ಟೇ ಅತ್ತೆ ಅನ್ಸ್ಕೊಂಡಿರ್ಬೋದು. ಅದು ಬಿಟ್ಟು ಇಬ್ಬರು ಒಂದೇ ಥರನೇ ಅಲ್ವಾ ಬಂದಿರೋದು? ಏನು ಬೇರೆ ಬೇರೆ ಥರ ಬಂದ್ಬಿಟ್ಟಿದ್ದೀವ? ಅವ್ರ ಕಾಲ್ಗುಣ ಚೆನ್ನಾಗಿತ್ತು ಅಂದಂಗೆ ನನ್ನ ಕಾಲ್ಗುಣ ಹೇಗೆ ಚೆನ್ನಾಗಿಲ್ಲ? ನೀವು ಮಾತಾಡೋ ರೀತಿ ನೋಡಿದ್ರೆ. ನೋಡು, ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಈಗಾಗಲೇ ನನ್ನ ಮೂಡು ಅಪ್ಸೆಟ್ ಆಗೈತೆ ಗಾಡಿ ಕೆಟ್ಟೋಗಿರೋದ್ರಿಂದ. ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಬಾ. ಹಾಗೆ ಅಮ್ಮನಿಗೂ ಬೇಕಾ ಕೇಳಿ ಮಾಡಿಕೊಡು. ಏನರ್ಥ ಇವ್ರು ಮಾತಾಡೋದೆಲ್ಲನೂ ಕೂಡ? ಏನಾದರೂ ಆದರೆ ಎಲ್ಲದಕ್ಕೂ ಕೂಡ ನನ್ನ ಕಾಲ್ಗುಣನೇ ಸರಿಲ್ಲ ಅಂತ ಹೇಳ್ತಾರಲ್ಲ ಅಂತಂದಮೇಲೆ ಮನೆ ಮಹಾಲಕ್ಷ್ಮಿಯಾಗಿ ಬಂದಿರ್ತೀವಿ ನಾವು ಮನೆ ಉದ್ಧಾರ ಮಾಡೋದಕ್ಕೆ. ಆದರೆ ನಮ್ಮನ್ನೇ ಕೂಡ ಈ ಥರ ಮಾತಾಡ್ತಾರಲ್ಲ ಅಂತಂದಮೇಲೆ ಇಂಥವ್ರಿಗೆ ಏನು ಹೇಳಬೇಕು ಅಂತ. ಇವ್ರ ತಾಯಿನೂ ಒಂದು ಹೆಣ್ಣಾಗಿನೂ ಕೂಡ ಇವರು ಕೂಡ ಇದೇ ಥರ ಮಾತಾಡ್ತಾರಲ್ಲ. ಆ ಹೆಣ್ಣಾಗಿರೋ ನಮ್ಮ ಅತ್ತೆ ಕೂಡ ನನ್ನ ಪರ ನಿಂತ್ಕೋಬೋದಲ್ವಾ? ದಯಮಾಡಿ ಯಾರೂ ತಪ್ಪು ತಿಳ್ಕೊಬೇಡಿ ಈ ಥರ ಅಂತ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಈ ಥರ ಇದೆ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಯಾಕಂದರೆ ಇನ್ನೂ ಕೂಡ ಆಗಿನ ಕಾಲದ ಥರ ತುಂಬ ಮೂಢನಂಬಿಕೆಗಳಿಂದ ಬದುಕ್ತಾರೆ. ಯಾಕೆ ಈ ಮೂಢನಂಬಿಕೆಗಳು ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ಇನ್ನೂ ಕೂಡ. ಈ ಕಾಲಮಾನದಲ್ಲಿ ಈ ಫಾರ್ವರ್ಡ್ ಇದರಲ್ಲೂ ಕೂಡ ಇನ್ನೂ ಮೂಢನಂಬಿಕೆಗಾಗಿ ಏನಾದರೂ ಒಂದಾದರೆ ಅವ್ರ ಕಾರಣ ಇವ್ರ ಕಾರಣ, ಅವರಿಂದ ಆಯಿತು ಇವರಿಂದ ಆಯಿತು, ಅವ್ರ ಕಾಲ್ಗುಣಾಚರಣ ಅದು ಇದು ಅಂತಾರೆ ಇನ್ನೂ ಬದುಕ್ತಾನೇ ಇದ್ದಾರೆ. ಯಾಕೆ ಈ ಮೂಢನಂಬಿಕೆಯಿಂದ ಯಾವಾಗ ಜನಗಳು ಒಳಗಡೆ ಬರ್ತಾರೋ ಏನೋ ಒಂದು ಗೊತ್ತಿಲ್ಲ.